ಬಟ್ ಇಲ್ಲಿ ಬೇರೆ ಪ್ರೈವೇಟ್ ಕ್ಲಬ್ಗಳಿದಾವೆ. ಇದೆ ನಮ್ಮ ಬೆಂಗಳೂರಿನಾಗೆ ಸೆಂಚುರಿ ಕ್ಲಬ್, ಬೋರಿಂಗ್ ಕ್ಲಬ್, ಅವೆಲ್ಲ ಟೀ ಶರ್ಟ್ ಹಾಕೊಂಡು ಹೋಗ್ಬಾರ್ದು, ಚಪ್ಪಲಿ ಹಾಕೊಂಡು ಹೋಗ್ಬಾರ್ದು, ಕೋಟ್ ಹಾಕೊಂಡು ಬರ್ಬೋದು. ಭಾಳ ಕಡ್ಡಾಯ, ಭಾಳ ಇದು ಮಾಡ್ತಾರೆ, ಕಂಡೀಷನ್ ಆಗ್ತಾರೆ. ಅದ್ರ ಬಗ್ಗೆ ಕೂಡ ಕ್ಲಬ್ನವ್ರು ಕೂಡ ಮೇಲೆ ಕೂಡ ಆಕ್ಷನ್ ತಗೊಂಬಂತ ಆಗಿತ್ತು. ಮೊನ್ನೆ ಸಭಾಧ್ಯಕ್ಷರೇ ಅಶೋಕ್ ಅಣ್ಣ ಹೇಳ್ದಂಗೆ ಈ ಪಂಚ ಹಾಕೊಂಡು ಚಪ್ಪಲಿ ಹಾಕೊಂಡು ಹೋದ್ರೆ ಈ ಕ್ಲಬ್ಗಳು ಬಿಡಲ್ಲ ಸಭಾಧ್ಯಕ್ಷರೇ. ನಂದೊಂದು ಪ್ರಶ್ನೆ, ಈಗ ನಮ್ಮ ಮುಖ್ಯಮಂತ್ರಿಗಳು ಪ್ರಧಾನ ಮಂತ್ರಿಗಳಾಗಿದ್ದ ದೇವೇಗೌಡರು ಹೋದ್ರೂ ಆ ಕ್ಲಬ್ಗಳವ್ರು ಹಂಗೆ ಮಾಡ್ತಾರ ಸಭಾಧ್ಯಕ್ಷರೇ? ಅವ್ರಿಗೆ ಹಂಗೆ ಮಾಡಿದ್ರೆ ಅವ್ರಿಗೆ ಗೊತ್ತು ಏನಾಗ್ತದೆ ಅಂತ. ಆದ್ರಿಂದ ಎಲ್ಲಾರ್ಗು ಒಂದೇ ನ್ಯಾಯ ಸಿಗಬೇಕು. ನೀವು ಈ ಪೀಠದ ಮುಖಾಂತರ ಒಂದು ಆದೇಶ ಕೊಡ್ಬೇಕು ಸರ್ಕಾರಕ್ಕೆ. ಬೆಂಗಳೂರಲ್ಲಿ ಕರ್ನಾಟಕದಲ್ಲಿರುವಂಥ ಎಲ್ಲ ಕ್ಲಬ್ಗಳಾಗ್ಲಿ ಮಾಲ್ಗಳಾಗ್ಲಿ ನಮ್ಮ ಸಾಂಸ್ಕೃತಿಕ ಉಡುಗೆ ಹೇಳುತ್ತೆ ತನಗೆ ಆದೇಶ ಕೊಡಬೇಕು ಅಂತ. ಸಾಂಸ್ಕೃತಿಕ ಉಡುಗೆ ಏನಿದೆ ಆ ಉಡುಗೆಯನ್ನು ತೊಟ್ಕೊಂಡು ಹೋದ್ರೆ ಅವ್ರಿಗೆ ರೆಸ್ಟ್ರಿಕ್ಟ್ ಮಾಡುವಂಥದ್ದು ಆಗ್ಬಾರ್ದು. ಅವ್ರಿಗೂ ಎಲ್ಲಾರ್ಗೂ ಸಿಗುವಂಥದ್ದು ಸವಲತ್ತು ಸಿಗ್ಬೇಕು, ಅವ್ರಿಗೆಲ್ಲಾನು ಒಳಗಡೆ ಬಿಡಬೇಕು ಅಂತ ಹೇಳ್ತಾರೆ ಸಭಾಧ್ಯಕ್ಷ. ಕ್ಲಬ್ಬಿನ ಹೆಸರು ಹೇಳೋದು ಬೇಡ, ಹೋದ್ರೆ ಬಿಡ್ತಾರೆ. ಎಷ್ಟೋ ಕ್ಲಬ್ಗಳು ಇಲ್ಲ ಸರ್, ಚಡ್ಡಿ ಬಿಡ್ತಾರೆ, ಚಡ್ಡಿ ಹಾಕೊಂಡು